ಬಿಜೆಪಿ ವಿರುದ್ಧ ಮುಂದುವರೆದಿದೆ ಯತ್ನಾಳ್ ಮುನಿಸು ದೆಹಲಿಗೆ ಭೇಟಿ ನೀಡಿದ್ದಾರೆ ವಿಜಯಪುರ ಶಾಸಕ ಯತ್ನಾಳ್ ಹೈಕಮಾಂಡ್ ಭೇಟಿಗೆ ಮನವಿ ಮಾಡಿದ್ರು ಅಸಮಾಧಾನಿತರು ನೋಡಿ ಈಗ ಒಂದೊಂದೇ ಅಸಮಾಧಾನಿತರು ದೆಹಲಿ ವಿಸಿಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿಯಲ್ಲಿ ಏನು ಹೇಳ್ಬೋದು ಹಾಗಾದ್ರೆ ಹೈಕಮಾಂಡ್ ಮುಂದೆ ಯತ್ನಾಳ್ ಯಾರ ವಿರುದ್ಧ ಆರೋಪ ಮಾಡ್ಬೋದು ಗೊತ್ತೇ ಇದೆ ಎಲ್ರಿಗೂ ಕೂಡ ವಿಜೇಂದ್ರ ಅವರ ಆಯ್ಕೆ ಕೂಡ ಅವರು ಒಪ್ತಾನೇ ಇಲ್ಲ ಸದನದ ಹೊರಗೂ ಕೂಡ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ವಿರುದ್ಧ ಗುಟುರು ಹಾಕ್ತಾನೆ ಬರ್ತಾ ಇದ್ದಾರೆ ವಿಜಯಪುರ MLA ಬಸವನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ ಮುಂದೆ ನಾನೆಲ್ಲವನ್ನೂ ಕೂಡ ವಿವರಿಸ್ತೇನೆ ಅಂಥೇಳಿ ಅವರಿಗೆ ಮನವರಿಕೆ ಮಾಡ್ತೀನಿ ಅಂತ ಹೇಳಿದರು ಈಗ ಅಸಮಾಧಾನಿತರು ಒಬ್ಬೊಬ್ಬರೇ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ ಸೋಮಣ್ಣ ಅವರಾಯಿತು ಈಗ ಯತ್ನಾಳ್ ಅವರು ಇವತ್ತು ಮತ್ತು ನಾಳೆ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವ್ರನ್ನ ಭೇಟಿಯಾಗೋ ಸಾಧ್ಯತೆಗಳಿದ್ದಾವೆ ಪ್ರಧಾನಿಯವರ ಭೇಟಿಗೂ ಕೂಡ ಸಮಯವನ್ನು ಕೇಳಿದ್ದಾರೆ ಯತ್ನಾಳ್ ಆಂತರಿಕ ಭಿನ್ನಮತದ ಬಗ್ಗೆ ವಿವರಣೆಯನ್ನು ಕೊಡುತ್ತಾರೆ ನೋಡಿ ಕರ್ನಾಟಕದಲ್ಲಿ BJP ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಹೈಕಮಾಂಡ್ ಒಬ್ಬೊಬ್ಬ ನಾಯಕರನ್ನ ಕರೆದು ಅವರ ಅಸಮಾಧಾನವನ್ನು ಶಮನ ಮಾಡುವಂಥ ಪ್ರಯತ್ನಗಳನ್ನು ಮಾಡಲೇಬೇಕಾಗಿದೆ ಯಾಕಂದರೆ ರಾಜ್ಯ ನಾಯಕರ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಯಡಿಯೂರಪ್ಪನವರು ಈಗ ಅವರು ಸೈಡ್ಲೈನ್ ಆದಮೇಲೆ ಹಂತ ಹಂತವಾಗಿ BJPಯಲ್ಲಿ ಯಾವ ರೀತಿ ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ವಿಪಕ್ಷ ನಾಯಕ ಅಶೋಕ್ ಅವ್ರನ್ನೂ ಕೂಡ ಒಪ್ಕೊಳ್ತಾ ಇಲ್ಲ ಒಮ್ಮತದಿಂದ ವಿಜೇಂದ್ರ ಅವ್ರನ್ನೂ ಕೂಡ ಒಪ್ಕೊಳ್ತಾ ಇಲ್ಲ ಹಾಗಾಗಿ ಮನೆಯೊಂದು 3 ಬಾಗಿಲಾಗಿದೆ ಒಟ್ಟಿಗೆ ಹೋಗಬೇಕು ಲೋಕಸಭೆ ಚುನಾವಣೆ ಮೇಲೆ ಇದು ಪರಿಣಾಮವನ್ನು ಬೀರಬಾರ್ದು ಅಂತ ಹೇಳಿದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕಾಗಿತ್ತು ಹಾಗಾಗಿ ಯತ್ನಾಳ್ ಅವರು ಅಸಮಾಧಾನಿತರಲ್ಲಿ ಮೊದಲಿಗರಾಗಿ ನಿಲ್ತಾರೆ ಅವರು ನೋಡ್ಬೇಕೀಗ ಅವ್ರಿಗೆ ಯಾವ ಭರವಸೆಯನ್ನು ಕೊಡ್ತಾರೆ ಅಂತ ಯತ್ನಾಳ್ ಅವರು ಈಗ ಆಂತರಿಕ ಭಿನ್ನಾಭಿಪ್ರಾಯದ ಬಗ್ಗೆ ಏನೆಲ್ಲ ಹೇಳ್ತಾರೆ ಹಾಗಾದರೆ ಅವರೇ ಹೇಳಿದರು ಹೈಕಮಾಂಡ್ಗೆ ನಾನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಬ್ಲ್ಯಾಕ್ ಮೇಲ್ ಮಾಡಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ತೆಗೆದುಕೊಂಡಿದ್ದಾರೆ ಈ ರೀತಿ ಡೇ ಒನ್ನಿಂದಲೂ ಕೂಡ ವಿಜೇಂದ್ರ ಅವರು ಆಯ್ಕೆ ಆದಮೇಲೆ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಯತ್ನಾಳ್ ಹಾಗಾಗಿ ಅವರ ಅಸಮಾಧಾನ ಶಮನ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದು ಬಹಳ ಕುತೂಹಲ